ಗ್ರಾಮಕ್ಕೆ ಆಗಮನಾಗಿ ಎಷ್ಟು ವರ್ಷ ಆಯ್ತು? ಈ ಗ್ರಾಮದಲ್ಲಿ ಸುಮಾರು 15 ವರ್ಷಗಳ ಕಾಲದಿಂದ ನಾನು ಈ ಗ್ರಾಮದಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗ್ರಾಮಸ್ಥರು. ಅಡೆಯಪ್ಪಜ್ಜನ ಆಶೀರ್ವಾದದಿಂದ 15 ವರ್ಷಗಳ ಕಾಲ ನನಗೆ ಯಾವುದೋ ಒಂದು ಅಡೆತಡೆ ಇಲ್ಲದೆ ಈ ಗ್ರಾಮದಲ್ಲಿ ಭಾಳ ಅತ್ಯುತ್ತಮವಾಗಿ ಮನಸಾರೆ ನನ್ನ ಸಂಪೂರ್ಣ ಜೀವನವನ್ನು ಇಲ್ಲಿ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಗ್ರಾಮಸ್ಥರಿಗೆ ಹಾಗೂ ಯಾವತ್ತೂ ಊರಿನ ಹಿರಿಯರಿಗೆ ನಾನು ಕೃತಜ್ಞನಾಗಿರ್ತೇನೆ. ಸರ್, ವಿದ್ಯಾರ್ಥಿಗಳನ್ನು ಬಿಟ್ಟು ಹೋಗಲು ತಮಗೆ ಮನಸ್ಸಿಗೆ ಯಾವುದೇ ಥರ? ವಿದ್ಯಾರ್ಥಿಗಳ ಹೆಸರು ಕೇಳಿದಾಗ ಸ್ವಂತ ಮಕ್ಕಳಿಗಿಂತ ಹೆಚ್ಚಿಗೆ ನಾವು ನೋಡ್ಕೊತಿದ್ದೆ. ಗುರಾಣವರು ಕೂಡ ನನ್ನ ಸ್ವಂತ ಮಗನ ನೋಡ್ಕೊತಾ ಇದ್ರು. ಹೀಗಾಗಿ ಮಕ್ಕಳನ್ನು ಬಿಟ್ಟು ಹೋದ್ರಿಂದ ನಾನು ಇಂಥ ಮಕ್ಕಳು ಜೀವನದಲ್ಲಿ ಸಿಗ್ತಾರಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ನಾನು ಬಂದುಬಿಟ್ಟಿದ್ದೀನಿ ಇವಾಗ. ಯಾಕೆ ಹೊರಗಡೆ ಹೋದಂಥ ಊರಿನಲ್ಲಿ ನಾನು ಬೇರೆ ಯಾವುದೋ ಊರಲ್ಲಿ ಸೇರಿಸೋದಿಲ್ಲ, ಅಲ್ಲಿ ಮಕ್ಕಳು ಹೆಂಗಿರ್ತ ಅಂತ ಗೊತ್ತಿರಲಿಲ್ಲ. ಹೀಗಾಗಿ ಇಲ್ಲಿ ಯಾವುದೋ ಒಂದು ವಸ್ತು ಕಳ್ಕೊಂಡಾಗ ಅದು ಬೆಲೆ ಗೊತ್ತಾಗುತ್ತೆ ಅನ್ನೋ ಹಂಗೆ ಇಲ್ಲಿ ಮಕ್ಕಳನ್ನು ಕಳ್ಕೊಂಡಾಗ ನನಗೆ ಮನಸ್ಸಿಗೆ ಬಹಳ ಆಘಾತಿ ಆಗ್ತದೆ. ಅಂಥ ಒಂದು ಪ್ರೀತಿಯ ಮಕ್ಕಳಿದ್ರು. ನಾನು ಹೇಳಿದಂಥ ಮಾತನ್ನು ಅಚ್ಚುಚ್ಚುಟ್ಟು ನಡೆಸ್ತಾ ಇದ್ರು. ಮತ್ತು ಆ ಪ್ರಕಾರ ಊರಿನ ಜನರಲ್ಲಿ ಕೂಡ ಸಂಸ್ಕಾರವನ್ನು ನಾನು ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದೆ. ಇಲ್ಲಿ ಗ್ರಾಮಸ್ಥರ ಒಂದು ಮಕ್ಕಳ ಒಂದು ಪ್ರೀತಿ ನನಗೆ ಬಹಳ ಅಜರಾಮರವಾಗಿ ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಜೀವನದಲ್ಲಿ ಉಳ್ಕೊತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಸರ್, ಶಿಕ್ಷಕ ಮತ್ತು ವಿದ್ಯಾರ್ಥಿ ಒಂದು ಜೀವನದ ಬಗ್ಗೆ ಯಾವ ರೀತಿ ತಮ್ಮ ಅಭಿಪ್ರಾಯ? ಶಿಕ್ಷಕರಿಗೆ ವಿದ್ಯೆಯನ್ನು ಕಲಿಸೋದ್ರ ಜೊತೆಗೆ ಜೀವನ ಶೈಲಿ, ಜೀವನ ಅಂದರೆ ಏನು, ಅವ್ರ ಜೊತೆಗೆ ಅವ್ರಿಗೆ ಸಂಸ್ಕಾರವನ್ನು ಕೊಡಬೇಕಾಗ್ತದೆ. ಈ ನಮ್ಮ ಮಾಸವಾಡಿ ಗ್ರಾಮಕ್ಕೆ ಒಂದು ಕೆಟ್ಟ ಹೆಸರಿತ್ತು, ಬೆಳಗಾವಿ ಮಾಸವಾಡಿ ಅಂತಿತ್ತು. ಇದು ಬೈಲಂಗಲ್ ಮಾಸವಾಡಿ, ಹೆಸರಿಗೆ ಮಾಸವಾಡಿ ಅನ್ನೋ ಬದಲಿ ಇದಕ್ಕೆ ಒಂದು ಏನಪ್ಪ ಅಂದ್ರೆ ನಾವು ಹೇಳ್ಬಾರ್ಕರೆ ಆದರೂ ಅನ್ನುವಂಥ ರೂಢಿಯಲ್ಲಿದೆ. ಹುಡುಗ ಮಾಸವಾಡಿ ಅಂತಕ್ಕಂಥ ಊರು ಅನ್ನು ನಾವು ಶರಣರ ಮಾಸವಾಡಿ ಅಂತ ಆಗಲಿಕ್ಕೆ ಮಕ್ಕಳಲ್ಲಿ ತುಡುಗಂತ ಒಂದು ವಿಚಾರವನ್ನು ಅವ್ರ ತಲೆಯಲ್ಲಿ ಬಂದಂಥ ಒಂದು ಕಾಳಜಿಯನ್ನು, ಒಂದು ಪ್ರಯತ್ನವನ್ನು ನಾನು ಮಾಡಿದ್ರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಈಗ ನಮ್ಮ ಶಾಲೆಯಲ್ಲಿ ತುಡುಗು ಅನ್ನತಕ್ಕಂಥ ಮಾತನೇ ಇಲ್ಲ. ಊರಲ್ಲೂ ಕೂಡ ಮಕ್ಕಳು ಭಾಳ ಸುಧಾರಣೆಯಾಗಿದ್ದಾರೆ. ಮಕ್ಕಳು ಕೂಡ ಭಾಳ ಭಕ್ತಿವಂತರಾಗಿದ್ದಾರೆ, ಜಾಣರಾಗಿದ್ದಾರೆ. ಕೊನೆಯದಾಗಿ ಮಾತ್ರ ಸರ್, ವಿದ್ಯಾರ್ಥಿಗಳು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸರ್? ವಿದ್ಯಾರ್ಥಿಗಳು ನಮ್ಮ ಅಂಬಲೀಸರು, ಉಳವಂಕಿಸರು, ನಾಯಕಸರು ಹಾಕಿದಂಥ ದಾರಿಯಲ್ಲಿ ನಡೀಲಿ. ಈ ಶಾಲೆ, ಈ ಊರಲ್ಲಿ ಜನಸಂಖ್ಯೆ ಸುಮಾರು 18,000ರಿಂದ 2,000 ಜನಸಂಖ್ಯೆ ಇದ್ದರೂ ಕೂಡ ಸುಮಾರು 400ರಿಂದ 500 ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತರು ನೌಕರಿ ಮಾಡ್ತಾರೆ. ಮಿಲಿಟ್ರಿಯಲ್ಲಿ ಇದ್ದಾರೆ, ಪೋಸ್ಟ್ ಆಫೀಸಲ್ಲಿ ಇದ್ದಾರೆ, ಪೊಲೀಸರಿದ್ದಾರೆ. ಹಾಗೆ ಇನ್ನುಳಿದ ಇಲಾಖೆಗಳಲ್ಲಿ ನಮ್ಮ ಮಾಸವಾಡಿ ಗ್ರಾಮದ ಮಕ್ಕಳು ಜಾಬನ್ನು ಮಾಡ್ತಿರೋದ್ರಿಂದ ನನಗೆ ಭಾಳ ಖುಷಿ ಆಗ್ತದೆ. ಇಷ್ಟು ಚಿಕ್ಕ ಗ್ರಾಮದಲ್ಲಿ 2,000 ಜನಸಂಖ್ಯೆಯಲ್ಲಿ 400ರಿಂದ 500 ಜನ ವಿದ್ಯಾರ್ಥಿಗಳು ನೌಕರಿ ಮಾಡ್ತಾರೆ ಅಂದರೆ ಇದಂಥ ಭಾಗ್ಯ ಏನು ಬೇಕು ಗ್ರಾಮದಲ್ಲಿ? ಎಲ್ಲರ ಜೀವನ ಮಟ್ಟ ಇಲ್ಲಿ ಸುಧಾರಿಸ್ತದೆ. ಬೇರೆ ಊರಲ್ಲಿ ನೋಡಿದರೆ ಆ ಇಡೀ ಊರಲ್ಲಿ 4,000-5,000 ಜನಸಂಖ್ಯೆಯಲ್ಲಿ 5-6 ಜನ ನೌಕರಿ ಇಲ್ಲ. ನಾವು ಹೋಗಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ನೋಡ್ತಿದ್ದೆ ನನಗೆ, ಅಲ್ಲಿ ಭಾಳ ಜನ ನೌಕರಿ ತಂದಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಶಿಕ್ಷಕರು ಹೇಳ್ತಾರೆ, ಊರಿಗೆ ಜನ ಹೇಳ್ತಾರೆ, ಭಾಳ ಜನ ಅಂದರೆ ಇಲ್ಲಿ 10 ಜನ ನೌಕರಿ ಹೋದರೆ ದೊಡ್ಡ ಪುಣ್ಯ ಅಂತ ಹೇಳ್ತಾರೆ. ಜನಸಂಖ್ಯೆ 5,000, ಇಲ್ಲಿ 2,000 ಜನಸಂಖ್ಯೆಯಲ್ಲಿ 4ರಿಂದ 500 ಜನ ವಿದ್ಯಾರ್ಥಿಗಳು ನೌಕರಿ ಮಾಡಿ ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳೋದಂದರೆ ಇದಂಥ ಭಾಗ್ಯ ನಮಗೇನು ಬೇಕು? ಮಕ್ಕಳಿಗೆ ಕಲಿಸಿದಂಥ ವಿದ್ಯೆ, ಪಾಠದಿಂದ ಮಕ್ಕಳ ಜೀವನ ಸುಧಾರಿಸಿದ ಅನ್ನೋಂಥ ಒಂದು ಸಾರ್ಥಕ ಭಾವನೆ ನನ್ನಲ್ಲಿದೆ. ಈ ಗ್ರಾಮವನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಮನಸ್ಸಾಗ್ತಾಯಿಲ್ಲ. ತುಂಬಂದು ಕೂಡ ನಾನು ಅನಿವಾರ್ಯವಾಗಿ ಈ ಒಂದು ಗ್ರಾಮ ಹತ್ತಿರ ಆಗ್ತದೆ. ನನ್ನ ಸರ್ವಿಸ್ ಮುಗಿಲಿಕ್ಕೆ ಬಂದಿದೆ. ನನಗೆ ಅಡ್ಡಾಡಲಿಕ್ಕೆ ನನ್ನ ದೇಹ ಬಾಡಿ ಕೋಪರೇಟ್ ಮಾಡೋದು ಅಂತ ಹೇಳಿ ತಿಳ್ಕೊಂಡು ನಾನು ಏನು ಮಾಡಿದೆ, ಹತ್ತಿರವಿರ್ತಕ್ಕಂಥ ಊರನ್ನು ತೊಗೊಂಡೆ ತಪ್ಪು ಮಾಡಿದೆ ಅನ್ನೋ ಅನಿಸ್ತದೆ. ಈ ಗ್ರಾಮದ ನಾನು ಯಾವಾಗಲೂ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಎಲ್ಲರೂ ಕೂಡ ನಾನು ಚಿರಋಣಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.